ನೋಡಿ, ಯಾರಿಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಅಲ್ಲಿ ಇರ್ಬೋದು, ಬ್ಲಡ್ ವೇನ್ಸ್ ಅಲ್ಲಿ ಇರ್ಬೋದು, ಅವರು ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ನಂಬರ್ 3 ಅಂತ ಬರಿಬೇಕು. ನಂಬರ್ 3 ಅಂತೇಳಿ ಸ್ಕೈ ಬ್ಲೂ ಕಲರ್ ಅಲ್ಲಿ. ಅದ್ಭುತವಾದ ರಿಸಲ್ಟ್ ಯಾರ್ಯಾರಿಗೆ ಅಂತಂದ್ರೆ, ವೆರಿಕೋಸ್ ವೇನ್ಸ್ ಇರೋರಿಗೆ, DVT ಡೀಪ್ ವೇನ್ ಥ್ರೋಂಬೋಸಿಸ್ ಇರೋರಿಗೆ, ವೆರಿಕೋಸಿಲ್ ಇರೋರಿಗೆ, ತುಂಬಾ ಜನ ಮಕ್ಕಳಿಗೆ, ದೊಡ್ಡವರಿಗೆ ಬಲಗಡೆ ವೃಷಣ ಇಲ್ಲ ಎಡಗಡೆ ವೃಷಣ ಜೋತು ಬಿದ್ದಿರುತ್ತೆ. ಅದರಲ್ಲಿ ಕೆಲವೊಬ್ಬರಿಗೆ ಎಪಿಡಿಮಿಸ್ ರೀಜನ್ ನಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ. ಅದನ್ನ ವೆರಿಕೋಸಿಲ್ ಅಂತ ಕರೀತಾರೆ. ಅವ್ರಿಗೂ ಕೊಡ್ಬೋದು. ಮತ್ತೆ ಇನ್ನು ಕೆಲವರಿಗೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ಬಾಡಿನಲ್ಲಿ ನಮ್ಮ ಆಗ್ಬಿಟ್ಟಿರುತ್ತೆ. ಈ ಫಿಂಗರ್ ನಮ್ಮ ಆಗೋದು, ಇದೊಂದು ತಂಬು ಮಾತ್ರ ನಂಬಾಗೋದು, ಈ ತರ ಪರ್ಟಿಕ್ಯುಲರ್ ದೇಹದ ಒಂದು ಭಾಗದಲ್ಲಿ ರಕ್ತ ಸಂಚಾರ ಮತ್ತು ಪ್ರಾಣಶಕ್ತಿಯ ಸಂಚಾರ ಸರಿಯಾಗಿ ಆಗದೆ ಅಲ್ಲಿ ಏನಾದ್ರು ನಿಮಗೆ ನಮ್ನೆಸ್ಸು, ವೇನ್ಸು ಸ್ವೆಲ್ಲಿಂಗ್ ಆಗಿದ್ರೆ ಒಂದೇ ಕಲರ್ ನಂಬರ್ 3 ಸ್ಕೈ ಬ್ಲೂ ಬರೀರಿ. ವಿತಿನ್ 2 ವೀಕ್ಸ್ ಅಲ್ಲಿ ನಿಮಗೆ ಅದ್ಭುತವಾದ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. 2 ವಾರ ಆದಮೇಲೆ ಅದೇ ಜಾಯಿಂಟಿಗೆ ನೀವು ನಂಬರ್ 5 ಯೆಲ್ಲೋ ಕಲರ್ ಬರಿಬೇಕು. ಆ ವೇನ್ಸ್ಗೆ ಬಲ ಬರುತ್ತೆ, ಸ್ಟ್ರೆಂಥನ್ ಆಗುತ್ತೆ, ಮತ್ತೆ ಆ ಥರ ಆಗಲ್ಲ. ಓಕೆ, ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ಸ್ ಇದೆ.